ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತು ನಾನು ಕಲ್ಪತರುನಾಡು ತುಮಕೂರಲ್ಲಿದ್ದೀನಿ. ಸೊ ವಿಷಯ ಏನಪ್ಪ ಅಂದರೆ, ಈ ತಿಂಗಳು ಅಂದರೆ ಜೂನ್ 6, 7, 8ನೇ ತಾರೀಕು ದ ಇಂಡಿಯಾಸ್ ಬಿಗ್ಗೆಸ್ಟ್ ಜ್ಯುವೆಲರಿ ಶೋ ನಡೀತಾ ಇದೆ. ಸೊ ಎಲ್ಲಿ ಅಂದರೆ, ಅಡ್ರೆಸ್ ಬಂದುಬಿಟ್ಟು ಗುಬ್ಬಿ ರೋಡಲ್ಲಿ ಬರೋ ಬಂಡಿ ಮನೆ ಕಲ್ಯಾಣ ಮಂಟಪ. ಸೊ ಇದರಲ್ಲಿ ನಿಮಗೆ ವೆರೈಟಿ ಆಫ್ ಜ್ಯುವೆಲರಿ ವಿತ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ. ಇನ್ಯಾಕೆ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಈ ಜ್ಯುವೆಲರಿ ಶೋ ಒಳಗಡೆ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ನಿಮ್ಗೆ ಇಲ್ಲೊಂದು ರಿಜಿಸ್ಟ್ರೇಷನ್ ಅಂತ ಸಿಗುತ್ತೆ. ಏನಿಲ್ಲ, ಇಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಹಾಗೆ ಅಡ್ರೆಸ್ಸನ್ನು ಬರೆದು ಫಿಲ್ ಮಾಡಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಏನಪ್ಪ ಇದರಿಂದ ಯೂಸು ಅಂದರೆ, ಇಲ್ಲಿ ಇವರು ಲಕ್ಕಿ ಡ್ರಾ ಕಾಂಟೆಸ್ಟನ್ನು ಕೂಡ ಇಟ್ಟಿದ್ದಾರೆ. ಸೊ ಇದರಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ವಿತ್ ಫ್ರೀ ಆಫ್ ಕಾಸ್ಟ್. ಇಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಅಡ್ರೆಸ್ಸನ್ನು ಬರೆದು ಅಲ್ಲಿ ಕಾಣಿಸ್ತಾರೋ ಒಂದು ಬಾಕ್ಸ್ಗೆ ಹಾಕ್ಬಿಡಿ ಅಷ್ಟೇ. ಲಕ್ಕಿ ವಿನ್ನರ್ಗೆ ಒಂದು ಡೈಮಂಡ್ ರಿಂಗನ್ನು ಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಲಕ್ಕಿ ವಿನ್ನರನ್ನು ಜೂನ್ 8ನೇ ತಾರೀಕು ಅಂದರೆ ಭಾನುವಾರ 8 ಗಂಟೆ ಮೇಲೆ ಅನೌನ್ಸ್ ಮಾಡ್ತಾರೆ. ಸೊ ನಾನಂತೂ ಆಲ್ರೆಡಿ ಫಿಲ್ ಮಾಡಿ ಹಾಕಿದ್ದೀನಿ. ಸೊ ನೋಡೋಣ ನನ್ನ ಅದೃಷ್ಟ ಹೇಗಿದೆ ಅಂತ. ನಮಸ್ಕಾರ. ಇದು ವಂಡರ್ ಡೈಮಂಡ್ಸ್, ಇಂಡಿಯಾಸ್ ಲಾರ್ಜೆಸ್ಟ್ ಲ್ಯಾಬ್ ಗ್ರೋನ್ ಜ್ಯುವೆಲ್ರಿ ಸ್ಟೋರ್. ಇದು ಟೋಟ್ಲಿ 20 ಶೋರೂಮ್ಸ್ ಇದೆ ಅಕ್ರಾಸ್ ಇಂಡಿಯಾ ಆ್ಯಂಡ್ 1 ಒಮಾನಲ್ಲಿದೆ. ಇದು ಬಂದು ಇದು ಟೆಸ್ಟ್ ಟ್ಯೂಬ್ ಬೇಬಿ ಥರ ಲ್ಯಾಬಲ್ಲಿ ಬೆಳೆಸೋ ಡೈಮಂಡ್ 1/3 ಪ್ರೈಸಲ್ಲಿ ಸಿಗುತ್ತೆ. ನಿಮಗೆ ಮೈನ್ ಡೈಮಂಡ್ಸ್ ಏನು 1 ಲಕ್ಷ ಸಿಗುತ್ತೋ ನಮ್ಮ ಹತ್ರ 22,000 ಸಿಗುತ್ತೆ. ಕಂಪ್ಲೀಟ್ ರೇಂಜ್ ಆಫ್ ಜ್ಯುವೆಲ್ರಿ ಸಿಗುತ್ತೆ ಇಲ್ಲಿ. ಆ್ಯಂಡ್ ನಮ್ಮದು ಈ ಸ್ಟೋರ್ ಬಂದು ಬ್ಯಾಂಗ್ಳೂರಲ್ಲಿ, ಜಯನಗರ್ ಮತ್ತು ಮಲ್ಲೇಶ್ವರಮಲ್ಲಿದೆ. ಆ್ಯಂಡ್ ಅಕ್ರಾಸ್ ಸೌತ್ ಇಂಡಿಯಾ ಆಲ್ ಅಕ್ರಾಸ್ ಇದೆ ಎಲ್ಲ ಜಾಗದಲ್ಲಿ. ಇದರಲ್ಲಿ ಬೈಬ್ಯಾಕ್ ಎಕ್ಸ್ಚೇಂಜ್ ಪಾಲಿಸೀಸ್ ಇದೆ. ಸೊ 100% ಯು ಗೆಟ್ ಆನ್ ಗೋಲ್ಡ್ ಮತ್ತು ಡೈಮಂಡ್ಸ್ನು 90% ಸಿಗುತ್ತೆ. ಸೊ ಬೆಸ್ಟ್ ರೇಂಜ್ ಆಫ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್. ಆ್ಯಂಡ್ ನಮ್ಮ ಬ್ರ್ಯಾಂಡ್ ಬಂದು ಒನ್ ಆಫ್ ದಿ ಫಸ್ಟ್ ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ ಲಾಂಚ್ ಮಾಡೋದು. ಥ್ಯಾಂಕ್ ಯು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬಂಗಾರ ಅಂದರೆ ಇದು ಅಲ್ವಾ ಆಸೆ. ಹ್ಮ್. ಅದರಲ್ಲೂ ಡೈಮಂಡ್ ಅಂತಂದರೆ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಅಫೋರ್ಡಬಲ್ ಇಲ್ಲ, ಕೈಗೆ ಎಟ್ಕೋಲ್ಲ ಬೆಲೆ ಅಂತ ಹೇಳ್ಬಿಟ್ಟು. ಹ್ಮ್. ಮತ್ತು ಅದು ಜಾತಕ ತೋರಿಸ್ಕೋಬೇಕೇನೋ ಅನ್ನೋ ಒಂದು ಉದ್ದೇಶನೂ ಇರುತ್ತೆ ಅವ್ರಿಗೆ. ಆದರೆ ಇದು ಬಂದ್ಬಿಟ್ಟು ಇದು ಲ್ಯಾಬ್ರೇಟರಿನಲ್ಲಿ ಡೆವಲಪ್ ಆಗಿರೋ ಡೈಮಂಡು. ಯಾವ ಥರ ಡೆವಲಪ್ ಮಾಡ್ತಾರೆ? ಮಾಮೂಲಿ ಡೈಮಂಡ್ನೇ ಒಂದು ಈರುಳ್ಳಿ ಸ್ಲೈಸ್ ಮಾಡ್ದಂಗೆ ಮಾಡಿ ಆ ಸ್ಲೈಸ್ನ ಲ್ಯಾಬ್ರೇಟರಿನಲ್ಲಿ ಡೆವಲಪ್ ಮಾಡ್ತಾರೆ. ಅದಕ್ಕೆ ಹೆಚ್ಚಿನ ಖರ್ಚು ಬರೋದಿಲ್ಲ. ಇದು ಆ್ಯಕ್ಚುಲಾಗಿ ಇದ್ರಲ್ಲಿ ಕರೆಂಟ್ ಕೂಡ ಇಲ್ಲ ಸೋಲಾರ್ ಪವರಲ್ಲೇ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಈ ಮೈನ್ ಡೈಮಂಡನ್ನು ಇದು ಮಾಡಬೇಕಾದ್ರೆ 200 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸ್ವಲ್ಪ ಟೈಮ್ ಕೂಡ ತಗೊಳುತ್ತೆ, ವರ್ಷಗಟ್ಟಲೆ ಕೊಡೋದಕ್ಕೆ ತಗೊಳುತ್ತೆ ಕೆಲವು ಡೈಮಂಡ್ಗೆ. ಹಾಗಾಗಿ ಅಷ್ಟನ್ನ ಖರ್ಚು ಮಾಡೋದು ಇಲ್ಲಿ ಸಿಂಪಲ್ ಆಗಿ ಸಿಗ್ತಾ ಇದೆ. ಇದು ಯಾವ ಥರ ಇರುತ್ತಪ್ಪ ಆ ಡೈಮಂಡ್ಗೂ ಈ ಡೈಮಂಡ್ಗೆ ಏನು ವ್ಯತ್ಯಾಸ ಅಂತಂದರೆ, ಅದು ಅಮ್ಮ ಇದು ಮಗಳು ಅಷ್ಟೇ. ಇನ್ನು ಎಲ್ಲ ರೀತಿಯಲ್ಲೂ ಇದು ಡೈಮಂಡು ಉಪಯೋಗಕ್ಕೆ ಬರುತ್ತೆ. ಮತ್ತು ಇದರ ವಿಶೇಷತೆ ಹೇಳಬೇಕು ಅಂದರೆ, ಮೋದಿಯವರು ಅಮೇರಿಕಾಗೆ ಹೋದಾಗ, ಅಂದರೆ ಅಮೇರಿಕಾದ ದೊಡ್ಡಣ್ಣ ಅಂತ ಕರಿತೀವಿ ನಾವು, ಅವರಿಗೆ ಇದೇ ಡೈಮಂಡ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅಂದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಅಮೇರಿಕಾ ಪ್ರಧಾನಮಂತ್ರಿ ಅಧ್ಯಕ್ಷರಿಗೆ ಇದನ್ನು ಕಾಣಿಕೆಯಾಗಿ ಕೊಡಬೇಕು ಅಂದರೆ ಅದು ಅಷ್ಟೊಂದು ಸುಲಭ ಅಲ್ಲ. ಎಲ್ಲ ರೀತಿ ಅದನ್ನು ಚೆಕ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ಅದರ ಗುಣದ ಬಗ್ಗೆ, ಅದರದ್ದು ಕ್ವಾಲಿಟಿ ಬಗ್ಗೆ ಇಲ್ಲೇ ಗೊತ್ತಾಗುತ್ತೆ. ಅದೇ ಥರ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಮೊದಲೆಲ್ಲ ಸಾಮಾನ್ಯವಾಗಿ ಹಳೆ ತಲೆಮಾರಿನವರು ಅವ್ರೇನು ಮಾಡ್ತಾಯಿದ್ರು, ಅತ್ತೆ ಮನೆಯದು ತಾಯಿ ಮನೆಯದು ಅಂತ ಒಂದು ಸೆಂಟಿಮೆಂಟ್ ಇಟ್ಕೊಂಡು 10 ವರ್ಷ ಆಗಲಿ 15 ವರ್ಷ ಆಗಲಿ ಅದೇ ಒಡವೆ ಆಗ್ತಾಯಿದ್ರು. ಮದುವೆ ಆಗಿರುವಾಗ ಯಾವ್ದು ಕೊಟ್ಟಿದ್ರು ಅದನ್ನು. ಈಗ ಆ ಒಂದು ಇದು ಬದಲಾವಣೆ ಆಗಿದೆ. ಈಗ 1-2 ವರ್ಷ ಕೂಡ ಗೋಲ್ಡ್ ಅಂಗಡಿಗೆ ಹೋಗಿ ಚೇಂಜ್ ಮಾಡ್ಕೊತಾರೆ. ಈ ನಮ್ಮ ವಂಡರ್ ಡೈಮಂಡ್ನು ಕೂಡ ನೀವು ಬಂದು ಶೋರೂಮಲ್ಲಿ ಚೇಂಜ್ ಮಾಡ್ಕೊಬೋದು. ಆ ಥರ ಏನಿದೆಯೋ ಅದನ್ನು ಇದು ಮಾಡಿಕೊಂಡು ನಿಮ್ಮಲ್ಲಿರೋದು ಕೊಟ್ಟು ಹೊಸದು ಏನು ಬೇಕೋ ಅದನ್ನು ತೊಗೊಂಡೋಗ್ಬೋದು. ಆಮೇಲೆ ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟು, ಗೋಲ್ಡ್ ಅನ್ನೋದು ಇನ್ವೆಸ್ಟ್ಮೆಂಟು. ಇಲ್ಲಿ ಗೋಲ್ಡು ಇದು ಈ ಡೈಮಂಡ್ ಕೂಡಿಸ್ಬೇಕಾದ್ರೆ ಮುಖ್ಯವಾಗಿ ಬೇಕಾದ್ದು ಗೋಲ್ಡ್.
ಹಾಗಾಗಿ ಇಲ್ಲಿ ಗೋಲ್ಡ್ ಕೂಡ ಇರುತ್ತೆ. ಇನ್ವೆಸ್ಟ್ಮೆಂಟು ನಮ್ಮ ಹತ್ರ ಅಮೌಂಟ್ ಇದ್ದಾಗ 50,000 ಇರ್ಬೋದು, ಲಕ್ಷ ಇರ್ಬೋದು, 2 ಲಕ್ಷ ಎಲ್ಲ ತೆಗೆದಿಟ್ಕೊಂಡಿರೋವಂಥದ್ದು. ನಾಳೆ ಯಾವುದೋ ಒಂದು ಸಂದರ್ಭ ಬಂದಾಗ ಅದನ್ನು ಹೊಸ ಬಿಸ್ನೆಸ್ಸೇ ಇರ್ಬೋದು, ಇಲ್ಲ ಯಾವುದೋ ಒಂದು ಆಸ್ತಿ ತಗೊಳ್ಳೋಕ್ಕೋಸ್ಕರ ಬೇಕು ಅಂದಾಗ ಇದನ್ನು ಸೇಲ್ ಕೂಡ ಮಾಡ್ಬೋದು. ಯಾಕಂದರೆ 20 ಕಡೆ ಬ್ರಾಂಚಸ್ ಇದೆ. ಯಾವ ಬ್ರಾಂಚಲ್ಲಾದರೂ ನೀವು ಇದನ್ನು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸರ್ಟಿಫಿಕೇಟ್ ಅಂದರೆ ಮಾಮೂಲಿ ನಮ್ಮ ಅಂಗಡಿ ಸರ್ಟಿಫಿಕೇಟ್, ಶೋರೂಮ್ ಸರ್ಟಿಫಿಕೇಟ್ ಅಲ್ಲ, ಇದು ಗೌರ್ಮೆಂಟ್ ಆಥರೈಸ್ ಮಾಡಿ ಕೊಟ್ಟಿರೋಂಥ ಸರ್ಟಿಫಿಕೇಟ್ ಆಗಿರುತ್ತೆ. ಈ ಥರ ಇರೋದ್ರಿಂದ ಜನಕ್ಕೆ ಈ ಒಂದು ಅವೇರ್ನೆಸ್ಸು ನಾವು ಕೊಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಂದು ಹೆಣ್ಮಗು ಅಂದರೆ ಮದುವೆ ಟೈಮ್ನಲ್ಲಿ ಏನು ಕೊಡ್ತೀವಿ ನಾವು? ಕತ್ತಿಗೆ ನೆಕ್ಲೆಸ್ಸು, ಕಿವಿಗೆ ವಾಲೆ, ಮತ್ತು ಇದಕ್ಕೆ ಕೈಗೆ ಬ್ರೇಸ್ಲೆಟ್, ಈ ಮೂರನ್ನು ಕೊಡ್ತೀವಿ. ಇಲ್ಲಿ ಆ ಒಂದು ಸೆಟ್ಟು ನಿಮಗೆ 5 ಲಕ್ಷಕ್ಕೆ ಸಿಗುತ್ತೆ. ಅಂದರೆ ಸಾಮಾನ್ಯವಾಗಿ ಬಂಗಾರಕ್ಕೆ ಏನು ಬಂಗಾರದ ಬೆಲೆಗೆ ಕೊಟ್ಟು ಏನು ತೊಗೊತೀರ ಅದು ಇಲ್ಲಿ ಡೈಮಂಡ್ಗೆ ಸಿಗುತ್ತೆ. ಈ ವಿಚಾರನ ನೀವು ಜನಗಳಿಗೆ ಹೇಳಬೇಕಾಗತ್ತೆ. ಬೇಕಾದವ್ರು ಕೇಳಿದರೆ ಅವ್ರಿಗೆ ಓಕೆ ಆದರೆ ಅವರು ಇದನ್ನೇ ತಗೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಈ ಥರ ಒಂದು ವಿಶೇಷತೆ ಎಲ್ಲ ಇರೋದ್ರಿಂದಲೇ ಇದನ್ನು ಜನ ಕೊಂಡ್ಕೊತಾ ಇದ್ದಾರೆ. ಹೀಗಾಗಿ ನಮ್ಮ ಬೆಂಗಳೂರಲ್ಲಿ ಇದ್ರ ಶೋರೂಮ್ ಬಂದ್ಬಿಟ್ಟು ಮಲ್ಲೇಶ್ವರದಲ್ಲಿದೆ. ಇದನ್ನು ಯಾರಪ್ಪ ಈ ವಂಡರ್ ಡೈಮಂಡ್ನ ಇದು ಮಾಡಿರೋದು, ವ್ಯವಹಾರ ಮಾಡ್ತಾ ಇರೋದು ಅಂದರೆ ಆಲ್ರೆಡಿ ಈ ಫೀಲ್ಡಲ್ಲಿ ಅಂದರೆ ಬಂಗಾರ ಮತ್ತು ಡೈಮಂಡು ಇದು ಮಾಡ್ತಾರಲ್ಲ, ವ್ಯಾಪಾರ ಮಾಡ್ತಾರಲ್ಲ, ಸುಮಾರು 50 ವರ್ಷಗಳಿಗಿಂತ ಹೆಚ್ಚಿನ ವರ್ಷದಿಂದ ಇದೇ ಬಿಸ್ನೆಸ್ಸಲ್ಲಿರುವೆ ಈ ಒಂದು ಹೊಸ ಅನ್ವೇಷಣೆ ಮಾಡಿರ್ತಾರೆ. ಇಲ್ಲಿ ನಮ್ಮಲ್ಲಿ 3,000ದಿಂದ ಹಿಡಿದು 30 ಲಕ್ಷ ತನಕ ಐಟಮ್ ಇದ್ದಾವೆ. ನೀವೊಂದು ಗೋಲ್ಡ್ ಅಂಗಡಿಗೆ ಹೋದರೆ ಎಷ್ಟು ಐಟಮ್ ಸಿಗುತ್ತೆ ಅಷ್ಟು ಐಟಮು ಸಿಗುತ್ತೆ. 8, 10, 12 ಸಾವಿರಕ್ಕೆಲ್ಲ ಬೋಗ್ಬಟ್ ಸಿಗುತ್ತೆ. ಪೆಂಡೆಂಟ್ ಸಿಗ್ತವೆ. ಅದರಲ್ಲಿ ಗೋಲ್ಡಲ್ಲಿ 1 ಇಂಟು ಅಂದರೆ ಒಂದು ಪೆಂಡೆಂಟ್ ತೊಗೊಂಡ್ರೆ ಅದನ್ನು ಓಪನ್ ಮಾಡಿದ್ರೆ ಮತ್ತೆ ನೆಕ್ಲೆಸ್ ಆಗುತ್ತೆ. ಈ ಥರ 2 ಐಟಮು ತೊಗೊಳ್ಳೋದು ಕೂಡ ತಪ್ಪುತ್ತೆ. ಆ ಥರ ಎಲ್ಲ ವಿವಿಧವಾದ ಐಟಮ್ಗಳು ಎಲ್ಲ ಈ ನಮ್ಮ ಈ ಕೆಲಸದಲ್ಲಿರುವಂಥ ಆಚಾರಗಳು ವಿಶೇಷವಾಗಿ ಮಾಡಿ ಕೊಟ್ಟಿರ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಬಂಡಿ ಮನೆ ಕಲ್ಯಾಣ ಮಂಟಪಕ್ಕೆ ಭೇಟಿ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ದ ಇಂಡಿಯಾಸ್ ಬಿಗ್ಗೆಸ್ಟ್ ಜ್ಯುವೆಲರಿ ಶೋ ನಡೀತಾ ಇದೆ. ಸೊ 6, 7, 8ನೇ ತಾರೀಕು ಮಾತ್ರನೇ ಇದಿರುತ್ತೆ. ಸೊ ಆದಷ್ಟು ಬೇಗ ಹೋಗಿ ನಿಮಗೆ ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಲಕ್ಕಿ ಡ್ರಾ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಮುಖಾಂತರ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.